ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೆಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಕ್ಕಪ್ಪ ಇಷ್ಟು ಅರ್ಲಿ ಮಾರ್ನಿಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಡೈಲಿ ರೆಗ್ಯುಲರಾಗಿ ಹೇಗೆ ರೋಟೀನ್ ಇರುತ್ತೆ, ಸ್ಟಡಿ ರೋಟೀನ್ ಆಗಿರ್ಬೋದು, ವರ್ಕ್ ರೋಟೀನ್ ಆಗಿರ್ಬೋದು, ಹೇಗಿರುತ್ತೆ ಅಂತ ತೋರಿಸೋಣ ಅಂದ್ಬಿಟ್ಟು ಈಗ ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಬೆಳಗ್ಗೆ ನೋಡಿದ್ರಿ, ಎನ್ವೈರ್ನಮೆಂಟ್ ಫುಲ್ಲು ಕೂಲಾಗಿತ್ತು. 6 ಗಂಟೆ ಆಗಿದ್ದರೂ ಕೂಡ ಸನ್ರೈಸ್ ಇನ್ನೂ ಕಾಣಿಸ್ತಾ ಇರಲಿಲ್ಲ ನಮಗೆ, ಅಷ್ಟು ಕೂಲಾಗಿತ್ತು. ಸೊ ಒಂದು ಕ್ಲಿಪ್ ತೊಗೊಂಡೆ ಹೇಗಿದೆ ನಮ್ಮ ಸುತ್ತ ಅಂತ. ನಮ್ಮ ಮನೆ ಸುತ್ತ ಅಂತ ಎನ್ವೈರ್ನಮೆಂಟ್ ಅಂತೂ ಸೂಪರಾಗಿದೆ. ಸೊ ಅಲ್ಲಿ ಎನ್ವೈರ್ನಮೆಂಟ್ ನೋಡಿದೆ, ಆಟೋಮೆಟಿಕಲಿ ಆ ವೆದರ್ಗೆ ಕೋಲ್ಡ್ ಆಯಿತು. ಓಕೆ, ಬಂದು ನಾನು ರೆಗ್ಯುಲರಾಗಿ ಫ್ರೆಶ್ ಅಪ್ ಆಗಿ ಸ್ಟಡಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಅಪ್ರಾಕ್ಸಿಮೇಟಾಗಿ ನಾನು ಎದ್ದಾಗ 6 ಆಗಿತ್ತು ಅನ್ಕೋತೀನಿ. ಸೊ 6 ಆದರೂ ಆ ಥರ ಇತ್ತು ವೆದರು. ಸೊ ಬಂದು ಇವತ್ತು ನಾನು ಚೂಸ್ ಮಾಡಿ ಚಾಪ್ಟರ್ ಬಂದುಬಿಟ್ಟು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ 10th ಕೆಮಿಸ್ಟ್ರಿ ಚಾಪ್ಟರ್ ಚೂಸ್ ಮಾಡಿದೆ. ಸೊ ಅದು ಕೂಡ ಟೂ ಲೆಂತಿ ಚಾಪ್ಟರ್ ಆಗಿತ್ತು. ನಾನು ಒನ್ ಡೇಲಿ ಪಾಸಿಬಲ್ ಇಲ್ಲ ಅದು ಕಂಪ್ಲೀಟ್ ಮಾಡೋಕ್ಕೆ ಅಂತ ಗೊತ್ತಿತ್ತು. ಸೊ ಎಷ್ಟಾಗುತ್ತೆ ಅಷ್ಟು ರೆಗ್ಯುಲರಾಗಿ ಓದಲೇಬೇಕು ಅನ್ನೋ ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿದೆ. ದೆನ್ ನನ್ನ ರೆಗ್ಯುಲರ್ ರೊಟೀನಲ್ಲಿ ನಾನು ಬೆಳಗ್ಗೆ ಫ್ರೆಶ್ ಅಪ್ ಆದ ತಕ್ಷಣ ಮಾಡೋ ಫಸ್ಟ್ ಕೆಲಸನೇ ಧನ್ಯ ವಾಟರ್ ಕುಡಿಯುವಂಥದ್ದು. ಸೊ ರೆಗ್ಯುಲರಾಗಿ ಈ ಥರ ಕುಡಿತಾ ಬಂತು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಹ್ಯುಮಿನಿಟಿ ಪವರ್ ಆಗಿರ್ಬೋದು ಇನ್ಕ್ರೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ರೆಗ್ಯುಲರಾಗಿ ಗ್ಯಾಸ್ಟ್ರಿಕ್ ಈ ಥರ ಸಮಸ್ಯೆಗಳಿದ್ದಾಗ ನಾವು ಧನ್ಯ ವಾಟರ್ ಆಗಿರ್ಬೋದು, ಜೀರಾ ವಾಟರ್ ಆಗಿರ್ಬೋದು, ಇಲ್ಲ ಎಳ್ನೀರು ಆಗಿರ್ಬೋದು, ಯಾವುದಾದ್ರು ಒಂದು ಅಡಾಪ್ಟ್ ಮಾಡಿಕೊಂಡು ರೆಗ್ಯುಲರಾಗಿ ಕುಡಿತಾ ಬನ್ನಿ. ಸೊ ಅದಕ್ಕೋಸ್ಕರ ನಾನು ಕೂಡ ಧನಿಯಾ ವಾಟರ್ ಆಗಿರ್ಬೋದು, ಜೀರಾ ವಾಟರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಡೈಲಿ ಕುಡಿತಾ ಇರ್ತೀನಿ. ಸೊ ಅಪ್ ಟು 7:15ವರೆಗೂ ನಾನು ಓದಿದೆ, 7:50 7:13ವರೆಗೂ. ಆಫ್ಟರ್ವರ್ಡ್ಸ್ ನನಗೂ ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ರೆಡಿ ಆಗೋಣ ಅಂತ ಬಂದೆ. ಸೊ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ನಾನೇನು ತುಂಬ ಕೆಲಸ ಮಾಡಿದೆ, ಒಂದು ಫ್ಯೂ ಕೆಲಸ. ಆ ಕೆಲಸ ಮಾಡಬೇಕು ಅಂದ್ಬಿಟ್ಟು ಜಸ್ಟ್ ಬುಕ್ಸ್ ಎಲ್ಲ ಕ್ಲೋಸ್ ಮಾಡಿ ನೀಟ್ ಮಾಡಿಕೊಂಡು ಬೆಡ್ಡೆಲ್ಲ ನೀಟ್ ಮಾಡಿ ಜಸ್ಟ್ ಕಸ ಗುಡಿಸ್ಬಿಟ್ಟು ಮನೆ ಒರೆಸೋದೇ ನಂದು ಕೆಲಸ. ತುಂಬ ಜನ ಕೇಳ್ತಾರೆ ನಾನು ಏನೂ ಕೆಲಸ ಮಾಡಲ್ಲ, ತುಂಬ ಲೇಝಿ ಅಂತಾರೆ. ನಾನು ಮಾಡೋದೇ ಸ್ವಲ್ಪ ಕೆಲಸ. ಆ ಸ್ವಲ್ಪದಲ್ಲಿ ಒಂದೆರಡು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ತುಂಬ ಏನು ಕೆಲಸ ಮಾಡೋಕ್ಕೋಗಲ್ಲ, ಎಲ್ಲ ನಮ್ಮ ಅಮ್ಮನೇ ಮಾಡ್ಕೋತಾರೆ. ಇದನ್ನು ಮಾಡ್ತಾಯಿದ್ರು ಪಾಪ ಅವರೇ ಅಂತಾರೆ ಓದ್ಕೋ ಪರವಾಗಿಲ್ಲ ಅಂತಂತಾರೆ. ಬಟ್ ಆದರೂ ನಮ್ಮ ಎಕ್ಸಸೈಸ್ಗೋಸ್ಕರ ಈ ಕೆಲಸ ಮಾಡಬೇಕು. ಫಿಸಿಕಲಿ ಒಂದಷ್ಟು ಕೆಲಸ ಮಾಡಲೇಬೇಕು. ಸುಮ್ಮನೆ ಓದ್ತಾ ಇದ್ದರೂ ಕೂಡ ಮೈಂಡ್ ರಿಫ್ರೆಶ್ ಆಗಲ್ಲ. ಸೊ ಏನಾದರೂ ಒಂದು ಎಕ್ಸ್ಟ್ರಾ ಚಿಕ್ಕದು ಆ್ಯಕ್ಟಿವಿಟೀಸ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಂಡಾಗ ಮಾತ್ರ ನಮಗೂ ರಿಫ್ರೆಶ್ಮೆಂಟ್ ಸಿಕ್ಕಿ ಏನೋ ಒಂದು ಇನ್ನೂ ಎಕ್ಸ್ಟ್ರಾ ಓದಬೇಕು ಅನಿಸುತ್ತೆ. ತುಂಬ ರೆಗ್ಯುಲರಾಗಿ ಓದ್ತಾ ಕೂತ್ಕೊಂಡ್ರೂ ಕೂಡ ಮೈಂಡ್ಗೆ ಒಂಥರ ಪ್ರೆಷರ್ ಥರ ಅನಿಸುತ್ತೆ. ಸೊ ಮಧ್ಯ ಕ್ಲಿಪ್ಪಿಂಗ್ ಗ್ಯಾಪ್ಗಳಲ್ಲಿ ಸ್ವಲ್ಪ 10 ಮಿನಿಟ್ಸು 5 ಮಿನಿಟ್ಸು ರಿಲ್ಯಾಕ್ಸೇಷನ್ ತೊಗೊಂಡು ಓದೋವಂಥದ್ದು, ರೆಗ್ಯುಲರಾಗಿ ಕಂಟಿನ್ಯೂಸ್ ಓದೋವಂಥವ್ರು, ಮೆಡಿಟೇಷನ್ ಮಾಡೋವಂಥದ್ದು, ಇದನ್ನೆಲ್ಲ ಮಾಡಿದ್ರೆ ಬೆಟರ್. ಸೊ ನಾನಂತೂ ಮೆಡಿಟೇಷನ್ ಅಂಥದ್ದೇನೂ ಮಾಡಲ್ಲ, ಬಟ್ ರೆಗ್ಯುಲರಾಗಿ ಸ್ವಲ್ಪ ಒಂದಷ್ಟು ಕೆಲಸಗಳು, ಈಗ ಸ್ಕೂಲ್ ಅವರ್ಸ್ ಇರುತ್ತೆ ನಮಗೋಸ್ಕರ. ಸೊ ಎಲ್ಲ ಮೆಡಿಟೇಷನ್ಗಂತೂ ನಾವಿರೋ ಇದರಲ್ಲಿ ಶೆಡ್ಯೂಲೆಲ್ಲ ಆಗಲ್ಲ. ಬೆಟರ್ ರೆಗ್ಯುಲರಾಗಿ ಯಾರು ವರ್ಕಿಂಗ್ ವುಮೆನ್ಸ್ ಅಲ್ಲದೆ ಇರೋರು ಇರ್ತಾರೆ, ಅವರು ರೆಗ್ಯುಲರಾಗಿ ಮೆಡಿಟೇಷನ್ನು ಈ ಥರದ್ದು ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಜಾಸ್ತಿಯಾಗಿ ಓದೋ ಕಡೆಗೆ ತುಂಬ ಕಾನ್ಸಂಟ್ರೇಷನ್ ಬರಬಹುದು. ಸೊ ಟ್ರೈ ಮಾಡಿ. ಸೊ ಈಗ ಕಸ ಗುಡ್ಸಾಗಿ ಒರೆಸ್ತಾ ಇದ್ದೀನಿ. ಫುಲ್ ಒರೆಸ್ಬಿಟ್ಟು ನೆಕ್ಸ್ಟು ಹೋಗಿ ರೆಡಿ ಆಗಬೇಕು. ಆಲ್ರೆಡಿ ಟೈಮ್ ಆಯ್ತಾಯಿತ್ತು. ಹೆಂಗೇ ಮಾಡಿದ್ರು ಟೈಮ್ ಮಾತ್ರ ಅಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಎಷ್ಟೇ ಬೇಗ ಎದ್ದು ಲೇಟಾಗಿ ಎದ್ದು ಏನೇ ಮಾಡಿದ್ರು ನಾನು ಹೋಗೋ ಟೈಮ್ ಅಂತೂ ಜಸ್ಟ್ ರನ್ನಿಂಗ್ ಟೈಮಲ್ಲಿ ಹೋಗ್ತಾ ಇರ್ತೀನಿ. ಸೊ ಈಗೆಲ್ಲ ಮನೆ ಎಲ್ಲ ಮಾಡ್ಕೊಬಂದು, ಇದು ನಮ್ಮ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಆ್ಯಸ್ ಯೂಶ್ವಲ್ ಟೀಚರ್ಸ್ ಅಂದಮೇಲೆ ನಮ್ಮ ಡ್ರೆಸ್ ಕೋಡ್ ಆ್ಯಸ್ ಯೂಶ್ವಲ್ ಸ್ಯಾರಿನೇ. ನಮಗಿದೊಂದು ಸ್ಯಾರಿ ಪರ್ಪಲ್ದು. ವಿಂಟರ್ ಅಂತ ಬಂದ ತಕ್ಷಣ ಒಂದು ಮೇನ್ ಪ್ರಾಬ್ಲಮ್ ನಾವು ಫೇಸ್ ಮಾಡೋವಂಥದ್ದು ಏರ್ ಫಾಲು. ನನಗಂತೂ ಏರ್ ಫಾಲ್ ಅಂತೂ ಒಸಿ ಆಗಲ್ಲ. ಸಪ್ಪ ಅದೆಷ್ಟಾಗುತ್ತೆ ಅಂತಂದರೆ ನನಗೆ ನೋಡಿದ್ರೆ ಒಂದೊಂದ್ಸಲ ಭಯ ಆಗ್ಬಿಡುತ್ತೆ. ಇನ್ನೊಂದು 5 ವರ್ಷಕ್ಕೆ ಕಂಪ್ಲೀಟಾಗಿ ವಿಗ್ ಯೂಸ್ ಮಾಡಬೇಕೇನೋ, ಕೂದಲೇ ಇರಲ್ಲ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಸೊ ಹಾಗಿರುತ್ತೆ ನೋಡಿ. ಯಾವುದಾದ್ರು ಸೊಲ್ಯೂಷನ್ಸ್ ಇದ್ದರೆ ಒಂಚೂರು ರೆಫರ್ ಮಾಡಿ, ಟ್ರೈ ಮಾಡೋಣ. ಓಕೆನಾ? ಏರ್ ಫಾಲ್ ಅಂತೂ ತುಂಬ ಆಗ್ತಾಯಿದೆ, ಅದಕ್ಕೋಸ್ಕರ. ದೆನ್ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮಮ್ಮ ಟಿಫನ್ ಮಾಡಿದರು. ಟಿಫನ್ಗೆ ಮೇ ಬಿ ಚಪಾತಿ ಮಾಡಿದರು ಅಂತ ಅನ್ಕೋತೀನಿ. ಸೊ ಚಪಾತಿ ಮತ್ತು ಏನೋ ಸಾಂಬಾರು ಮಾಡಿದರು. ಸೊ ಅದನ್ನು ಬೇಗ ತಿನ್ಕೊಂಡು ಆಲ್ರೆಡಿ ಆಗ್ತಿತ್ತು 8:45 ಏನೋ ಆಗಿತ್ತು. ಇಲ್ಲಿಂದ ನಮ್ಮ ಸ್ಕೂಲಿಗೆ ಬೇಕು ಅಂದರೆ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಆದರೂ ವಾಕ್ ಇರುತ್ತೆ. ಸಮ್ಟೈಮ್ಸ್ ಸ್ಕೂಟಿಲಿ ಹೊಂಟೋಗ್ತೀನಿ. ಸೊ ಅವತ್ತು ಏನೋ ಒಂಚೂರು ಇದಾಗಿತ್ತು ಅಂದ್ಬಿಟ್ಟು ಅವತ್ತು ವಾಕೆ ಹೋಗ್ತಾಯಿದ್ದೆ. ವೆದರ್ ಫುಲ್ಲು ಕೂಲಾಗಿತ್ತು ಮಾತ್ರ. ನನಗೆ ಆಲ್ರೆಡಿ ಎನಿ ಟೈಮ್ ಅಂತೂ ರನ್ನಿಂಗ್ ನೋಸ್ ಅಂತೂ ಇದ್ದೇ ಇರುತ್ತೆ. ನೋಡಿ ವೆದರ್ ಕಂಪ್ಲೀಟಾಗಿ ಇಲ್ಲಿ ಪಾರ್ಕ್ ಇದೆ, ಪಾರ್ಕಲ್ಲೆಲ್ಲ ಆ್ಯಕ್ಟಿವಿಟೀಸ್ ಇದೆ ತುಂಬ ಚೆನ್ನಾಗಿ. ಸೊ ಯೂಸ್ ಮಾಡ್ಬೋದು. ಸ್ಕೂಲ್ಗೆ ಹೋಗಿ ವಾಪಸ್ ಬಂದಿದ್ದೀನಿ. ಆಲ್ರೆಡಿ ಫುಲ್ ಸ್ಕೂಲಲ್ಲೇ ಬಿದ್ದೋಗಿದೆ. ಫುಲ್ ಕೋಲ್ಡು, ಅಕ್ಷಿ ಹೊಡೆದು ಸುಸ್ತಾಗ್ಬಿಟ್ಟಿದೆ. ಸೊ ಬಂದ ತಕ್ಷಣ ನನಗೆ ಮೈಂಡ್ ರಿಲ್ಯಾಕ್ಸೇಷನ್ಗೆ ಟೀ ಬೇಕು ಅನ್ನಿಸ್ತಾ ಇತ್ತು. ಸೊ ಒಂದು ಮಸಾಲ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ.
ಮಸಾಲ ಟೀಗೆ ಆ್ಯಸ್ ಯೂಶ್ವಲ್ ನಾನು ಎಕ್ಸ್ಟ್ರಾ ಏನು ಹಾಕ್ತೀನಿ ಅಂದರೆ ಒಂದು ಚಕ್ಕೆ, ಒಂದು ಲವಂಗ, ಶುಂಠಿ ಟೀ ಜೊತೆಗೆ ಮಸಾಲ ಟೀ ಮಾಡ್ಕೊತಾ ಇದ್ದೀನಿ. ಫುಲ್ಲು ಕೋಲ್ಡ್ ಹೆಂಗಾಗಿತ್ತು ಅಂತಂದರೆ ಕಂಪ್ಲೀಟಾಗಿ ಸುಸ್ತಾಗಿ ಬಿದೋಗೋ ರೇಂಜ್ಗೆ ಆಗ್ಬಿಟ್ಟಿದೆ. ಕಂಟಿನ್ಯೂಸ್ ಆಗಿ ನನಗೆ ಕೋಲ್ಡ್ ಆಗಿಬಿಟ್ರಂತೂ ಕಂಟಿನ್ಯೂಸ್ ಆಗಿ 15-20 ಅಕ್ಷಿಗಳು ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ತೀನಿ. ಕಾಫಿ ಟೀ ಅಂತ ಅಡಿಕ್ಷನ್ ಅಂತೂ ಇಲ್ಲ, ಬಟ್ ಇಂಥ ಟೈಮಲ್ಲಂತೂ ಕಾಫಿ ಟೀ ನೆಸಸರಿ ಅಂತ ಅನ್ನಿಸ್ಬಿಡುತ್ತೆ. ಬೇಕೇ ಬೇಕು ಅಂತ ಅನ್ನಿಸ್ತಾರೆ. ತಲೆ ಅಂತೂ ಫುಲ್ಲು ಗಿರ್ರಂತ ಇರುತ್ತೆ. ಏನಾದ್ರು ಎನರ್ಜಿ ಬೂಸ್ಟಿಂಗ್ ಇಂಥ ಟೈಮಲ್ಲಿ ಸ್ವೀಟ್ಸು ನನಗೆ ಕ್ರೇವಿಂಗ್ ಅನ್ಸುತ್ತೆ. ಇಂಥ ಟೈಮಲ್ಲಿ ಕೋಲ್ಡ್ ಆದಾಗ ಅಕ್ಷಿ ಅಂತ ಹೊಡಿಬೇಕಾದ್ರೆ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಸಖತ್ತು ಕ್ರೇವಿಂಗ್, ನನಗೆ ಸ್ವೀಟ್ ಕ್ರೇವಿಂಗ್ಸ್ ಆಗಿಬಿಡುತ್ತೆ. ಸೊ ಆಗ ಒಂದು ಟೀ ಮಾಡಿಕೊಂಡು ಮೇಲ್ಗಡೆ ಬಂದೆ. ಎನ್ವೈರ್ನಮೆಂಟ್ ನೋಡ್ತಾ ಒಂಚೂರು ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಮೇಲೆ ಬಂದೆ. ಫುಲ್ ಅವತ್ತು ಕೋಲ್ಡ್ ಆಗಿದ್ದ ಕಾರಣ ಈವ್ನಿಂಗ್ ಅಂತೂ ಏನೂ ಓದೋಕ್ಕಾಗಲಿಲ್ಲ. ಅದ್ರ ಮಾರನೆಗೆ ಒಂದು ಚಿತ್ರಾನ್ನ ಮಾಡಿದೆ, ಸಿಂಪಲ್ ಚಿತ್ರಾನ್ನ. ನೋಡಿ ಹೇಗೆ ಅಂತ. ತುಂಬ ಜನ ನಾನು ಅಡುಗೆ ಮಾಡೋಕ್ಕೆ ಬರೋಲ್ಲ ಅನ್ಕೋತಾರೆ. ಸ್ವಲ್ಪ ಅಂತೂ ಮಾಡ್ತೀನಿ. ನೋಡಿ, ಒಂದು ಸಬ್ಸಿಗೆ ಸೊಪ್ಪು ಚಿತ್ರಾನ್ನ ಇರಬೇಕು ನಾನು ಮಾಡಿದ್ದು. ನೋಡಿ ಹೇಗೈತೆ ಅಂತ ಅಂದ್ಬಿಟ್ಟು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸ್ಟಾರ್ಟಿಂಗ್ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನಾರ್ಮಲಾಗಿ ನಾವು ಚಿತ್ರಾನ್ನ ಹೇಗೆ ಮಾಡ್ತೀವಿ, ಆಯಿಲು, ಅದ್ರ ಜೊತೆ ಕಡಲೆಬೀಜ ಹುರಿದಿಟ್ಕೊಂಡಿದ್ದೀನಿ, ಕಡಲೆಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹೆಂಗಿರಬೇಕು, ಕ್ರಂಚಿಯಾಗಿರಲಿ, ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ಅದ್ರ ಆದಮೇಲೆ ಕ್ಯಾರೆಟ್ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬ ಕ್ಯಾರೆಟ್ ಕೊಡಿ, ಅದು ಕಣ್ಣಿಗೆ ತುಂಬ ಒಳ್ಳೆಯದು. ಅವ್ರು ತಿನ್ನಲ್ಲ ಅಂದಾಗ ಈ ಥರ ಆಲ್ಟರ್ನೇಟಿವ್ ಏನಾದ್ರು ಫುಡ್ ಮಾಡಿಕೊಡಿ. ಕಲರ್ಫುಲ್ಲಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಈಗ ಹುಳಿಗೋಸ್ಕರ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಇಲ್ಲ ಅಂದರೆ ಮಾವಿನಕಾಯಿ ಯೂಸ್ ಮಾಡಿ. ಈಗ ಮಾವಿನಕಾಯಿ ಸೀಸನ್ ಇದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಟೊಮೆಟೊ ಒಂಚೂರು ಸಾಫ್ಟ್ ಆಗಲಿ. ಈಗ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪುಗಳಂತೂ ತುಂಬ ಜಾಸ್ತಿ ತಿನ್ನಬೇಕು ಈಗಿನ ಇದಕ್ಕಂತೂ. ಸೊ ಏನರಲ್ಲಾರ ಆಗಲಿ ಅಟ್ಲೀಸ್ಟ್ ಯಾವ್ದಾರು ಒಂದು ಸೊಪ್ಪನ್ನ ಇನ್ಕ್ಲೂಡ್ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಆಗ ಈರುಳ್ಳಿ ಬೇಗ ಮಾತ್ರ ಸಾಲ್ಟ್ ಹಾಕಿದ್ವಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟನ್ನ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು. ಈಗೇನು ಜಾಸ್ತಿ ಬೇಯ ನೆಸೆಸಿಟಿ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಚೂರು ತಿರುಗಿಸ್ಬಿಟ್ಟು ನೀವು ಸ್ಟವ್ನ ಆಫ್ ಮಾಡಿಕೊಂಡು ರೈಸ್ ಜೊತೆ ಕಲಿಸ್ಕೊಂಡು ಟೇಸ್ಟ್ ಮಾಡುವಂಥದ್ದು. ಇಷ್ಟೊಂದೇ ಚಿತ್ರಾನ್ನ ಗೊಜ್ಜು ಬೇಡ, ಸ್ವಲ್ಪ ಎತ್ತಿಟ್ಕೊತಾ ಇದ್ದೀವಿ. ಈಗ ಇದಿಷ್ಟಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಕಲಸಿದ್ದಾಯಿತು. ಈಗ ಇದಕ್ಕೆ ಫ್ರೈ ಮಾಡಿದ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಈಗ ತಿನ್ನೋಕ್ಕೆ ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾವು ಕ್ಯಾರೆಟ್ ಚಿತ್ರಾನ್ನ ರೆಡಿ ಟು ಈಟ್. ಬನ್ನಿ, ಕುಕುಂಬರ್ ಇದೆ, ಕಟ್ ಮಾಡ್ಕೊಳ್ಳೋಣ. ಊಟಕ್ಕೆ ಚೆನ್ನಾಗಿರುತ್ತೆ. ನೋಡಿ ಚಿತ್ರಾನ್ನ, ಆ್ಯಪಲ್, ಸೌತೆಕಾಯಿ. ಇದು ಇವತ್ತಿನ ಟಿಫನ್. ಹೇಗಿದೆ ಮಮ್ಮ ಚಿತ್ರಾನ್ನ? ಚೆನ್ನಾಗಿದೆಯಾ? ನಿಜ? ವೆರಿ ಗುಡ್. ಬನ್ನಿ ಹೇಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದೆ, ಡಿಫ್ರೆಂಟ್. ನಾರ್ಮಲ್ ಚಿತ್ರಾನ್ನ ತಿಂತೀವಿ, ಈ ಚಿತ್ರಾನ್ನ ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.